ನಾವು ಅಂದ್ಕೊಳ್ತೀವಿ ಯಾವಾಗಲೂ ನಾವು ಕಂಫರ್ಟಬಲ್ ಆಗಿರಬೇಕು, ಹೆಲ್ದಿ ಆಗಿರೋಕ್ಕೆ, ಹೆಲ್ದಿ ಮೈಂಡ್ಗೆ ಕಂಫರ್ಟ್ ಬೇಕಂತ. ಚೆನ್ನಾಗಿ ತಿಳ್ಕೊಳ್ಳಿ, ಹೆಲ್ದಿ ಮೈಂಡ್ಗೆ ಕಂಫರ್ಟು ಅದರಿಂದ ಬಿಲ್ಡಪ್ ಆಗಲ್ಲ. ತುಂಬ ಕಂಫರ್ಟ್ ಇದ್ದರೆ ಅದು ಬೇರೆ ರೂಪ ತಗೊಳುತ್ತೆ. ಡಿಸ್ಕಂಫರ್ಟ್, ಕ್ರಿಟಿಸೈಸ್, ಅದರಲ್ಲೇ ಹೆಲ್ದಿ ಮೈಂಡ್ ಬರೋದು. ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಎಸ್ಕೇಪ್ ಮಾಡ್ಕೋಬೇಡಿ. ಏನಾದರೂ ಯಾರಾದರೂ ಅಂದರೆ ನಿಂತ್ಕೊಳ್ಳಿ, ಕೇಳಿ, ತಗೊಳ್ಳಿ, ಡಿಸ್ಕಂಫರ್ಟ್ ಫೀಲ್ ಆಗಲಿ, ಅದರಲ್ಲೇ ನಾವು ಬೆಳೆಯೋದು. ಕೆಲವು ತುಂಬ ಜನ ಅಂತಾರೆ ಕಷ್ಟ, ಇರಿಟೇಷನ್, ನಾವು ಅದರಲ್ಲೇ ಬೆಳೆಯೋದು. ಎಲ್ಲ ಕಂಫರ್ಟಬಲ್ ಆಗಿದ್ದರೆ ಏನೂ ಬಿಲ್ಡಪ್ ಆಗಲ್ಲ. ನಮ್ಮ ಮೈಂಡ್ ಹೆಲ್ದಿ ಬರಲ್ಲ. ಹೆಲ್ದಿ ಅಂದರೆ ಕಷ್ಟಪಟ್ಟು ಹೊರಗೆ ಬಂದವರು ಆರೋಗ್ಯವಾಗಿರುತ್ತೆ ಮನಸ್ಸು. ಅದನ್ನೇ ಹೇಳೋದು, ಮೈಂಡು ರಿಸೋರ್ಸ್ ಆಗಬೇಕು ಅಂತ. ಆವಾಗ ದಿನಾ ಸೆಲ್ಫ್ ಟಾಕ್ ನಾವು ನಮಗೆ ಹೇಳ್ಕೋಬೇಕು, ನಾನು 100% ಯೂಸ್ಫುಲ್ ಆಗಿದ್ದೀನಿ, ನನ್ನ ಮನಸ್ಸನ್ನು ನಾನು ಯೂಸ್ಫುಲ್ಲಾಗಿ ರಿಯಲಿಸ್ಟಿಕ್ಕಾಗಿ ಇಟ್ಕೊಳ್ತೀನಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಇಟ್ಕೊಳ್ತೀನಿ ಅಂತಲೇ ಹೇಳಬೇಕು. ಅಂದರೆ ವ್ಯಾಲಿಡೇಟ್ ಯುವರ್ ಫೀಲಿಂಗ್. ಮೇ ಬಿ ಇಟ್ ಈಸ್ ಅನ್ಪ್ಲೆಸೆಂಟ್, ಫೈನ್, ಓಕೆ, ವ್ಯಾಲಿಡೇಟ್. ಹೀಗಿದ್ದರೂ ಹಾಗಿದ್ರೂ. ಆಮೇಲೆ ಏನಾದರೂ ಪ್ರೀತಿನಲ್ಲಿ ಯು ಸಿ ದಿ ಇಂಟೆನ್ಸಿಟಿ ಆಫ್ ಎಮೋಷನ್. ಇದು ಮೋಹನ, ಇದು ಪ್ರೇಮನ ಅಂತ ಗೊತ್ತಾಗತ್ತೆ. ಬಿಲ್ಡ್ ಎ ಸೋಷಿಯಲ್ ವಿಲೇಜ್. ನಿಮ್ಮ ಸುತ್ತಲೂ ಯಾವಾಗಲೂ ಒಳ್ಳೆ ಜನ ಇರಲಿ. ಕ್ವಾಲಿಟಿ ಎನ್ವೈರ್ಮೆಂಟ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳಿ. ಫಸ್ಟು ನೀವು ಸೆಂಟರ್ ಆಗಬೇಕು. ಬೆಳಗ್ಗೆ ಎದ್ದು ನೀವು ಡಿಸೈಡ್ ಮಾಡಬೇಕು ಇವತ್ತು ಹೇಗಿರಬೇಕು ಅಂತ. ಅದ್ರ ಸುತ್ತ ಅದಕ್ಕೆ ತಕ್ಕ ವಾತಾವರಣ ಸೃಷ್ಟಿಯಾಗತ್ತೆ. ಹೀಗೆ ನಿನ್ನ ದೇಹ ಇರ್ಬೋದು, ಅದಕ್ಕೇನು ಲಕ್ಸುರಿ ಬೇಕಾಗಿಲ್ಲ. ನಾವು ಒಂದು ಸೈಕಲಾಜಿಕಲ್ ಇನ್ವೆಸ್ಟ್ಮೆಂಟ್ ಬೇಕು. ಮೈಂಡನ್ನು ನಾನು ಚೆನ್ನಾಗಿಟ್ಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ಅವತ್ತಿನ ದಿನ ನಿಮ್ಗೆ ಎಲ್ಲೂ ನೋವು ಬರಲ್ಲ. ಎಲ್ಲೂ ಕಾಯಿಲೆ ಇದ್ದರೂ ಕೂಡ ನಿಮ್ಮ ಅನುಭವಕ್ಕೆ ಬರಲ್ಲ, ಕಾಣಿಸೋದೂ ಇಲ್ಲ. ಯಾಕೆಂದರೆ ಮನಸ್ಸು ಶಾಂತವಾಗಿದೆ. ಅದಕ್ಕೆ ನಾವು ಶಾಂತಿ ಹುಡ್ಕೊಂಡು ಹೋಗೋದು. ದೇಹಕ್ಕೆ ಆರೋಗ್ಯ ಕೆಟ್ಟರೂ ಕೂಡ ನಮಗೆ ಶಾಂತಿ ಬೇಕು, ಫಸ್ಟು ನೆಮ್ಮದಿ ಬೇಕು. ಅದಕ್ಕೆ ಮೈಂಡನ್ನ ರಿಸೋರ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಸೆಲ್ಫ್ ಟಾಕ್ ಬಹಳ ಮುಖ್ಯ. ನಿಮಗೆ ನೀವೇನು ಹೇಳ್ಕೊತೀರಾ ಬೆಳಗ್ಗೆ ಎದ್ದು, ಅದನ್ನು ಕಷ್ಟ ಬರಬಾರ್ದು ಅಂತ ಮಾಡಬೇಡಿ. ಬರಲಿ, ನಾನು ಅದರಲ್ಲಿ ಮುಳುಗಿ ಹೇಳ್ತೀನಿ, ಎದುರಿಸ್ತೀನಿ. ಅದೆಲ್ಲ ಮನಸ್ಸಿನ ಶಕ್ತಿ ಮೇಲೆ. ಆ ಮನಸ್ಸಿಗೆ ಶಕ್ತಿ ಕೊಡೋರು ನಾವು ಅದಕ್ಕೆ ಯಾವತ್ತೂ ಸ್ಲೇವ್ ಆಗಬಾರ್ದು.